ಹಾಯ್ ಗೈಸ್, ನಮಸ್ಕಾರ. ಈ ವೀಕೆಂಡು ನೀವು ಯಾವ ಸಿನಿಮಾ ನೋಡಿದ್ರಿ, ಯಾವ ವೆಬ್ ಸೀರೀಸ್ ನೋಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪರ್ಟಿಕ್ಯುಲರಾಗಿ ಈ ಒಂದು ವಿಡಿಯೋದಲ್ಲಿ ಸೀನ್ಸ್ ಬಗ್ಗೆ ಮಾತಾಡ್ತೀನಿ. ಸಿನಿಮಾದಲ್ಲಿ ಬರೋ ಸೀನ್ಸ್, ವೆಬ್ ಸೀರೀಸಲ್ಲಿ ಬರೋ ಸೀನ್ಸ್ ಬಗ್ಗೆ ಮಾತಾಡ್ತೀನಿ. ಒಂದು ಎಫೆಕ್ಟಿವ್ ಆಗಿ ಸೀನ್ ಬರೀಬೇಕು ಅಂದರೆ, ಸ್ಕ್ರಿಪ್ಟ್ ಬರೀಬೇಕು ಅಂದರೆ, ಅಥವಾ ಒಂದು ಶೂಟ್ ಮಾಡಬೇಕಂದ್ರೆ ಏನೆಲ್ಲ ನಾವು ತಯಾರಿ ಮಾಡ್ಕೋಬೇಕು ಹೋಗಿ ಶೂಟ್ ಮಾಡೋದಕ್ಕಿಂತ ಮುಂಚೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರನ್ನೇ ಒಂದು ಮೂವಿ ಆಗಲಿ ವೆಬ್ ಸೀರೀಸ್ ನೋಡಿದವ್ರಿಗೆ ಕೇಳಿದರೆ ಒಂದು ಮೂವಿ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಮೂವಿಯಲ್ಲಿ ಬರುವಂಥ ಕೆಲವೊಂದು ಪರ್ಟಿಕ್ಯುಲರ್ ಸೀನ್ಸ್ ಇಷ್ಟ ಆಯಿತು ಅಂತ ಹೇಳ್ತಾರೆ. ಆ್ಯಕ್ಷನ್ ಸೀನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಫೈಟಿಂಗ್ ಸೀನ್ ಆಗಿರ್ಬೋದು, ಯಾವುದೋ ಒಂದು ಸೀನಲ್ಲಿ ಬರೋ ಡೈಲಾಗ್ ಇಷ್ಟ ಆಯ್ತು ನನಗೆ ಅಂತ ಹೇಳ್ತಾರೆ. ಸೊ ಹೀಗೆ ಈಗ ಸೀನ್ಸ್ನ ಯಾವ ಥರ ನಾವು ತಯಾರಿ ಮಾಡ್ಕೋಬೇಕು, ಯಾವ ಥರ ಬರೀಬೇಕು, ಆಮೇಲೆ ಏನೆಲ್ಲ ಸ್ಟೆಪ್ಸ್ ಇರ್ತವೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಫಸ್ಟು ಒಂದು ಸೀನ್ನ ಬರೆಯೋದಕ್ಕಿಂತ ಮುಂಚೆ ಅದು ಯಾವ ಪ್ಲೇಸಲ್ಲಿ ನಡೆಯುತ್ತೆ, ಯಾವ ಟೈಮಲ್ಲಿ ನಡೆಯುತ್ತೆ ಅನ್ನೋದನ್ನು ಪಕ್ಕಾ ಮಾಡ್ಕೋಬೇಕು. ಇಲ್ಲ ಅಂತಂದರೆ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಹೋಗಿ ಶೂಟ್ ಮಾಡಬೇಕು, ಯಾವ ಟೈಮಲ್ಲಿ ಶೂಟ್ ಮಾಡಬೇಕು ಅನ್ನೋದು ಫಸ್ಟ್ ಒಂದು. ಎರಡನೇದು ಆ ಪರ್ಟಿಕ್ಯುಲರ್ ಸೀನಿಗೆ ಒಂದು ಪರ್ಪೋಸ್ ಇರಬೇಕು. ಯಾವ ಕಾರಣಕ್ಕೋಸ್ಕರ ಆ ಸೀನು ಮೂವಿಲಿದೆ ಅಥವಾ ವೆಬ್ ಸೀರೀಸಲ್ಲಿದೆ ಅದನ್ನು ನಾವು ಪಕ್ಕಾ ಮಾಡ್ಕೋಬೇಕು. ಯಾವ ಕಾರಣಕ್ಕೋಸ್ಕರ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಅಲ್ಲೇನಾದರೂ ಒಂದು ಫಾರ್ ಎಕ್ಸಾಂಪಲ್ ಈಗ ಪ್ರತಿ ಸೀನಲ್ಲೂ ಒಂದೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ, ಅಥವಾ ಮಲ್ಟಿಪಲ್ ಕ್ಯಾರೆಕ್ಟರ್ ಇದ್ದೇ ಇರ್ತದೆ. ಸೊ ಆ ಕ್ಯಾರೆಕ್ಟರ್ಗಳದ್ದು ಇಂಟೆನ್ಷನ್ಸ್ನ ರಿವೀಲ್ ಮಾಡೋದಕ್ಕೋಸ್ಕರ, ಅಥವಾ ಸ್ಟೋರಿಯಲ್ಲಿ ಬರುವಂಥ ಒಂದು ಪ್ರಿಮೈಸ್ ಅಂದರೆ ಸ್ಟೋರಿ ಯಾವುದರ ಬಗ್ಗೆ, ಆ ಒಂದು ಪರ್ಟಿಕ್ಯುಲರ್ ಸೀನು ಕೆಲವೊಂದು ಇನ್ಫಾರ್ಮೇಷನ್ನ ರಿವೀಲ್ ಮಾಡಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರ ಆ ಸೀನ್ ಯಾವುದಕ್ಕಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಸೆಕೆಂಡು. ಮೂರನೇದು ನೀವು ಯಾವುದೇ ಒಂದು ಸೀನನ್ನು ನೋಡಿ ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇನ್ವಾಲ್ವ್ ಆಗಿರ್ತವೆ. ಐದರ್ ಪ್ರೊಟಗನಿಸ್ಟ್ ಆರ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಯಾವುದೇ ಆಗಿರ್ಬೋದು. ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಸೀನಲ್ಲಿ ಎಂಟ್ರಿ ಆದಾಗ ಆ ಕ್ಯಾರೆಕ್ಟ್ರ್ ಎಕ್ಸ್ಪ್ರೆಷನ್ನು ಹೇಗಿರುತ್ತೋ ಆ ಸೀನ್ ಎಂಡ್ ಆದಾಗ ಅವ್ರದ್ದು ಎಕ್ಸ್ಪ್ರೆಷನ್ ಚೇಂಜ್ ಆಗಿರುತ್ತೆ. ಎಂಟ್ರಿ ಆದಾಗ ಒಂದು ಎಕ್ಸ್ಪ್ರೆಷನ್ ಇರುತ್ತೆ, ಎಕ್ಸಿಟ್ ಆದಾಗ ಒಂದೊಂದು ಎಕ್ಸ್ಪ್ರೆಷನ್ ಚೇಂಜ್ ಆಗಿರುತ್ತೆ, ಆಪೋಸಿಟ್ ಆಗಿರುತ್ತೆ. ಅದು ಒಂದು. ನಾಲ್ಕನೇದು ಆ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ಗಳ ನಡುವೆ ಭಿನ್ನಾಭಿಪ್ರಾಯ ಇರಬೇಕು. ಆ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಭಿನ್ನಾಭಿಪ್ರಾಯ ಇದ್ದಾಗ ಏನಾಗುತ್ತೆ, ಜಾಸ್ತಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸೀನ್. ನೋಡೋರಿಗೆ, ಆಡಿಯನ್ಸಿಗೆ, ವ್ಯೂವರ್ಸಿಗೆ ಸೀನ್ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನಾವು ಯಾವುದೇ ನಮ್ಮ ರಿಯಲ್ ಲೈಫಲ್ಲಿ ಕೂಡ ಯಾರಾದರೂ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅಂದರೆ ನನ್ನದೇ ಒಂದು ಒಪಿನಿಯನ್ ಇರುತ್ತೆ, ಅವನದೇ ಒಂದು ಒಪಿನಿಯನ್ ಇರುತ್ತೆ. ಸೊ ಅದೇ ಥರನೇ ಸಿನಿಮಾದಲ್ಲಿ ಕೂಡ ಸೀನ್ಸಲ್ಲೂ ಕೂಡ ಏನಾಗುತ್ತೆ, ಮಲ್ಟಿಪಲ್ ಕ್ಯಾರೆಕ್ಟರ್ ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಸೊ ಅದನ್ನು ಭಿನ್ನಾಭಿಪ್ರಾಯ ಅಂತ ಹೇಳ್ತಾರೆ. ಸೊ ಅದು ಏನಾಗುತ್ತೆ, ಆಡಿಯನ್ಸಿಗೆ ತುಂಬ ಇಂಟ್ರೆಸ್ಟಿಂಗ್ ತರಿಸುತ್ತೆ ನೋಡೋದಕ್ಕೆ, ಮೂವಿನ ನೋಡೋದಕ್ಕಾಗಿರ್ಬೋದು, ವೆಬ್ ಸೀರೀಸ್ ನೋಡೋಕ್ಕಾಗಿರ್ಬೋದು. ಸೊ ಸೀನಲ್ಲಿ ಬರೋ ಕ್ಯಾರೆಕ್ಟರ್ಗಳ ನಡುವೆ ಭಿನ್ನಾಭಿಪ್ರಾಯ ತರಬೇಕು. ಭಿನ್ನಾಭಿಪ್ರಾಯ ಇಲ್ಲ ಅಂತಂದರೆ ನಾವು ಕ್ರಿಯೇಟ್ ಮಾಡಬೇಕು ಭಿನ್ನಾಭಿಪ್ರಾಯನ. ನಾಲ್ಕನೇದು. ಐದನೇದು ಒಂದು ಸೀನು ಸ್ಟೋರಿನ ಪ್ರೋಗ್ರೆಸ್ ಮಾಡೋದು, ಅಂದರೆ ಸ್ಟೋರಿನ ಮೂವ್ ಮಾಡಬೇಕು. ಕೆಲವೊಂದು ಮೂವಿಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತಾರೆ, ಸ್ಟೋರಿನೇ ಮೂವ್ ಆಗ್ತಾ ಇರಲ್ಲ. ಸ್ಟೋರಿ ಎಲ್ಲಿ ಇರುತ್ತೋ ಅಲ್ಲೇ ಇರುತ್ತೆ. ಕ್ಯಾರೆಕ್ಟರ್ಗಳು ಪ್ರೆಸೆಂಟಲ್ಲಿ ಮಾತಾಡ್ತಾ ಇರ್ತಾರೆ, ಫ್ಯೂಚರಲ್ಲಿ ಏನಾಗ್ತಾ ಇರುತ್ತೆ ಗೊತ್ತಾ, ಅಂದರೆ ಪ್ರೋಗ್ರೆಸ್ ಆಗೋಲ್ಲ ಸ್ಟೋರಿ. ಅದು ಒಂದು. ಆ್ಯಂಡ್ ಆಫ್ಕೋರ್ಸ್ ಸೀನಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ದು ಇನ್ಫಾರ್ಮೇಷನ್ ರಿವೀಲ್ ಮಾಡಬೇಕು. ಅವರು ಏನು ಯೋಚನೆ ಮಾಡ್ತಾಯಿದ್ದಾರೆ, ನೆಕ್ಸ್ಟ್ ಅವ್ರದ್ದೇನು ಪ್ಲಾನ್ಸ್ ಏನು, ಇದೆಲ್ಲ. ಸೊ ಅವ್ರದ್ದು ಕರೆಂಟ್ ಸಿಚುವೇಷನ್ನು, ಪಾಸ್ಟಲ್ಲಿ ನಡೆದಿರೋಂಥ ಒಂದು ಇವೆಂಟ್ ಬಗ್ಗೆನೂ ಎಕ್ಸ್ಪ್ರೆಸ್ ಮಾಡ್ಬೋದು. ಇವೆಲ್ಲವೂ ಸೀನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಮೂವಿ ಒಂದು ಹೊರಗಡೆ ಹೋಗಿ ಶೂಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ, ಒಂದು ಮೂವಿ, ವೆಬ್ ಸೀರೀಸ್ ಆಗಿರ್ಬೋದು, ಇದೆಲ್ಲವೂ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಆ ಸೀನು ಎಫೆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ನೋಡೋರಿಗೂ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೀಟ್ ಬಿದ್ದು ಎದ್ದೋಗ್ಬೇಕು ಅನಿಸಲ್ಲ. ಅಂದರೆ ನೋಡಬೇಕಾದ್ರೆ ಬೋರಿಂಗ್ ಅನಿಸ್ತಾ ಇದೆ, ನನಗೇನು ಇಂಟ್ರೆಸ್ಟಿಂಗ್ ಬರ್ತಾಯಿಲ್ಲ, ಕ್ಯಾರೆಕ್ಟ್ರು ಅಂತ ಇಂಟ್ರೆಸ್ಟಿಂಗ್ ಅನಿಸ್ತಾ ಇಲ್ಲ, ಸಿನಿಮಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇಲ್ಲ, ನನಗೇನು ಅಂಥ ವಾವ್ ಫ್ಯಾಕ್ಟರ್ ಅಂತ ಏನು ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ ಅಂತ ಅನಿಸುತ್ತೆ. ಸೊ ಹಂಗಾಗಿ ಸೀನ್ ಅನ್ನೋದು ಒಂದು ಸಿನಿಮಾದಲ್ಲಿ, ವೆಬ್ ಸೀರೀಸಲ್ಲಿ ತುಂಬ ಇಂಪಾರ್ಟೆಂಟು. ಇವೆಲ್ಲವೂ ಪ್ಯಾರಾಮೀಟರ್ಗಳನ್ನು ಕನ್ಸಿಡರ್ ಮಾಡಿ ಒಂದು ಸೀನ್ನ ಬರೆದಾಗ ಅಥವಾ ಹೊರಗಡೆ ಹೋಗಿ ಶೂಟ್ ಮಾಡಿದಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಅಫ್ಕೋರ್ಸ್ ಸಿನಿಮಾನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಸಿನಿಮಾ ಅನ್ನೋದು ಇಟ್ಸ್ ಎ ಸೀರೀಸ್ ಆಫ್ ಸೀನ್ಸ್ ಆ್ಯಂಡ್ ಸೀಕ್ವೆನ್ಸ್. ಸೊ ಸೀಕ್ವೆನ್ಸ್ನ ಚೆನ್ನಾಗಿ ಬರೆದು ನಾವು ಶೂಟ್ ಮಾಡಿದಾಗ ಆಬ್ವಿಯಸ್ಲಿ ಸಿನಿಮಾನೂ ಚೆನ್ನಾಗಿರುತ್ತೆ. ನೋಡೋರಿಗೂ ತುಂಬ ಎಫೆಕ್ಟಿವ್ ಆಗಿ, ತುಂಬ ಎಂಟರ್ಟೈನಿಂಗ್ ಆಗಿ ಕಾಣಿಸುತ್ತೆ, ಬಟ್ ಎಂಗೇಜಿಂಗ್ ಆಗಿ ಕಾಣಿಸುತ್ತೆ. ಸೊ ದಟ್ಸ್ ಇಟ್. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೇನೆ, ನಾನು ಈ ವೀಕೆಂಡ್ ದ ಸಿನ್ನರ್ ಅಂತ ನೆಟ್ಫ್ಲಿಕ್ಸಲ್ಲಿದೆ, ಅಮೇರಿಕನ್ ವೆಬ್ ಸೀರೀಸು. ಆ ಸೀರೀಸ್ ನೋಡ್ತಾಯಿದ್ದೇನೆ. ಈ ಸೀರೀಸ್ ಮೇಲೆ ನಾನು ಅಪ್ಕಮಿಂಗ್ ವೀಡಿಯೋಗಳ್ಸ್ ಮಾಡ್ತೀನಿ, ನನ್ನ ಅಬ್ಸರ್ವೇಷನ್ನು.
ನೀವು ಯಾವ ಸೀರೀಸ್ ನೋಡ್ತಾ ಇದ್ದೀರಾ ಈ ವೀಕೆಂಡಲ್ಲಿ, ಅಥವಾ ಮೂವಿ ಆಗಿರ್ಬೋದು, ವೆಬ್ ಸೀರೀಸ್ ಆಗಿರ್ಬೋದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬಿಫೋರ್ ಲೀವಿಂಗ್. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.